ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪುರಸಭೆಯ ನೂತನ ಅಧ್ಯಕ್ಷ ಅಲಿ ಅನ್ಸಾರ್ ಪಾಷಾ ಅವರು ಇಂದು ನಾಗಮಂಗಲ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು. ನಾಗಮಂಗಲ ಪಟ್ಟಣದ ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಸೌಕತ್ ಹಜರತ್ ಪ್ರಾರ್ಥನೆ ಸಲ್ಲಿಸುವ ಮೂಲಕ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ನೂರಾರು ಜನ ಮುಸ್ಲಿಂ ಬಾಂಧವರಿಂದ ನೂತನ ಅಧ್ಯಕ್ಷರಾದ ಅಲಿ ಅನ್ಸರ್ ಪಾಷಾ ಅವರಿಗೆ ಹೂಮಾಲೆಯನ್ನ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷ ಅಲಿ ಅನ್ಸಾರ್ ಪಾಷಾ ಮಾತನಾಡಿ, ಅಧ್ಯಕ್ಷನನ್ನಾಗಿ ಮಾಡಿದ ಕಾಂಗ್ರೆಸ್ ಪಕ್ಷದ ವರಿಷ್ಠ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಎಲ್ಲ ಸದಸ್ಯರ ಜೊತೆಗೂಡಿ ಉಳಿದಿರುವ 14 ತಿಂಗಳ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಹೋಗುವೆ ಎಂದು ತಿಳಿಸಿದರು. 30 ತಿಂಗಳಲ್ಲಿ ಆಗಬೇಕಿರೋದು 16 ತಿಂಗಳು ಹುಡ್ಕೊಂಡಿದೆ. ನಾವು ಎಲ್ಲ ಸದಸ್ಯರು ಸೇರಿ 30 ತಿಂಗಳು ಕೆಲಸ ಮಾಡಿ ತೋರಿಸ್ತೀವಿ, ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ತೀವಿ. ಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾರೆ, ನಾಗಮಂಗಲ ಸಚಿವರು ಆಗಿದ್ದಾರೆ, ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಸಹಕಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸಂಪೂರ್ಣ ನಮ್ಮ ಟೌನ್ ಸಂಪೂರ್ಣವಾಗಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ತಿಮ್ಮಪ್ಪ, ರಮೇಶ್, ಉಪಾರಹಳ್ಳಿ ಅಶೋಕ್, ಅತಿಕ್ ಪಾಷಾ, ಆಯೂಬ್ ಖಾನ್, ನದೀಂ ಪಾಷಾ, ಸಾದಿಕ್ ಉಲ್ಲಾ ಖಾನ್, ಮುಜಾಹಿದ್ ಪಾಷಾ ಹಾಗೂ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.